ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಜನರು ಇವರಿಗೆ ಬೇಕಾಗಿರುವಂತ ವಸ್ತುಗಳನ್ನ ತಗೊಳ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ತುಂಬಾ ಮಂಜು ಬಂದು ಈ ಸ್ಟೋರ್ ಅನ್ನ ಸುತ್ತುವರೆದು ಬಿಡುತ್ತೆ. ಹಾಗೆ ಸ್ಟೋರ್ ನ ಒಂದು ಬಾಗ್ಲನ್ನ ಹೊರಗಡೆಯಿಂದ ಯಾರೋ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾರು ಅಂತ ಚೆಕ್ ಮಾಡೋದಕ್ಕೆ ಈ ಡೋರ್ ಅನ್ನ ಓಪನ್ ಮಾಡಿದ್ರೆ ತುಂಬಾ ವಿಚಿತ್ರವಾಗಿರುವಂತ ಕೈಗಳು ಬಂದು ಒಬ್ಬ ವ್ಯಕ್ತಿನ ಹೊರಗಡೆ ಎಳ್ಕೊಂಡು ಹೊರಟೋಗ್ತವೆ. ಈಗ ಈ ಸ್ಟೋರ್ ನಲ್ಲಿರುವಂತ ನೂರಾರು ಜನರು ಹೊರಗಡೆ ಹೋಗೋದಕ್ಕಾಗದೆ ಸಿಗಾಕೋಬಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಸ್ಟೋರ್ ನ ಹೊರಗಡೆ ಏನ್ ನಡೀತಿದೆ, ಇವರ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ ಜನರು ಏನೇನೆಲ್ಲ ಮಾಡ್ತಾರೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಇಷ್ಟೊಂದು ಥ್ರಿಲ್ಲರ್ ಆಗಿರುವಂತ ಮೂವಿನ ನೀವು ನೋಡ್ಲೇಬೇಕು. ಅಂದಂಗಿ ಮೂವಿ ಹೆಸರು ದ ಮಿಸ್ಟ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಪೇಂಟಿಂಗ್ ಅನ್ನ ಮಾಡ್ತಿರುವಂತ ಡೇವಿಡ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇದಾದ್ಮೇಲೆ ಇವನು ಹಾಗೆ ಇವನ ಫ್ಯಾಮಿಲಿ ಅವರು ನೋಡ್ತಾರೆ ಹೊರಗಡೆ ತುಂಬಾ ಜೋರು ಮಳೆ, ಆದ್ರಿಂದ ಸೇಫ್ ಆಗಿರ್ಬೇಕು ಅಂತ ಇವ್ರು 3 ಜನ ಬೇಸ್ಮೆಂಟ್ ಗೆ ಹೋಗಿ ಸೆಟಲ್ ಆಗ್ತಾರೆ. ಆದ್ರೆ ನಂತರ ಮಾರನೇ ದಿನ ಬೆಳಗ್ಗೆ ಹೊರಗಡೆ ಬಂದು ನೋಡಿದ್ರೆ ಒಂದು ಮರ ಇವರ ಮನೆ ಕಿಟಕಿನ ಹೊಡ್ಕೊಂಡು ಒಳಗಡೆ ಬಂದ್ಬಿಟ್ಟಿರುತ್ತೆ. ಹಾಗೆ ಡೇವಿಡ್ ನೆನೆ ಮಾಡ್ತಿದ್ದಂತ ಪೇಂಟಿಂಗ್ ಕೂಡ ನಾಶ ಆಗೋಗಿರುತ್ತೆ. ಇದ್ರಿಂದ ಇವನು ಬೇಜಾರ್ ಮಾಡ್ಕೋತಾನೆ. ನಂತರ ಡೇವಿಡ್ ಹಾಗೆ ಇವನ ಹೆಂಡತಿ ಆಗಿರುವಂತ ಸ್ಟೆಫ್ ಒಳಗಡೆ ಬಂದಿರುವಂತ ಮರನ ಹೊರಗಡೆ ತಗ್ಸಿ ಹಾಳಾಗಿರುವಂತ ಕಿಟಕಿನ ರಿಪೇರ್ ಮಾಡಿಸೋದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಇವರ ಮಗ ಆಗಿರುವಂತ ಬಿಲ್ಲಿ ಬಂದು ನನ್ ಜೊತೆ ಬನ್ನಿ ಏನೋ ತೋರಿಸ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇವ್ರು ಮಾತ್ರ ಅದ್ರ ಬಗ್ಗೆ ಗಮನನೇ ಕೊಡ್ತಿರೋದಿಲ್ಲ. ನಮ್ಮ ಮಗ ಇಷ್ಟು ಬೇಗ ಬೆಳೆದ್ಬಿಟ್ಟು ಅಂತ ಸಂತೋಷ ಪಡ್ತಿರ್ತಾರೆ. ಸರಿ ಅಂತ ಇವರು ಬಿಲ್ಲಿ ಹೇಳ್ದಂತ ಜಾಗಕ್ಕೆ ಬಂದು ನೋಡಿದ್ರೆ ಇವರ ಬೋಟ್ ಹೌಸ್ ನ ಮೇಲೆ ಒಂದು ಮರ ಬಿದ್ದು ನಾಶ ಆಗೋಗಿರುತ್ತೆ. ಇದು ಬೇರೆ ನಾಶ ಆಗೋಗಿದೆ ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗಮನಿಸ್ತಾರೆ ಬೆಟ್ಟಗಳ ಹತ್ರ ತುಂಬಾ ವಿಚಿತ್ರವಾಗಿರುವಂತ ಮಿಸ್ಟ್ ಬರ್ತಿರುತ್ತೆ. ಅಂದ್ರೆ ಮಂಜು ಬರ್ತಿರುತ್ತೆ. ಇದು ನೋಡೋದಕ್ಕಂತೂ ನಾರ್ಮಲ್ ಆಗಿರುವಂತ ಮಿಸ್ಟ್ ತರ ಕಾಣಿಸ್ತಾನೆ ಇರೋದಿಲ್ಲ. ನಂತರ ಡೇವಿಡ್ ನಾನು ಪಕ್ಕದ ಮನೆಯವ್ರ ಹತ್ರ ಹೋಗಿ ಇನ್ಶೂರೆನ್ಸ್ ಇನ್ಫಾರ್ಮೇಶನ್ ನ ಈಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಯಾಕೆಂತಂದ್ರೆ ಬೋಟ್ ಹೌಸ್ ನ ಮೇಲೆ ಬಿದ್ದಿರುವಂತ ಮರ ಪಕ್ಕದ ಮನೆಯವ್ರದ್ದು. ಅವ್ರ ಹತ್ರ ಇನ್ಫಾರ್ಮೇಶನ್ ಈಸ್ಕೊಂಡು ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡಿದ್ರೆ ಇವನ ಬೋಟ್ ಹೌಸ್ ನ ಇನ್ಶೂರೆನ್ಸ್ ದುಡ್ಡು ಇವನಿಗೆ ಬರುತ್ತೆ ಅಂತ. ಆದ್ರಿಂದ ಪಕ್ಕದ ಮನೆಯ ಬ್ರೆಂಟನ್ ಹತ್ರ ಬಂದು ನೋಡಿದ್ರೆ ಇಲ್ಲೂ ಕೂಡ ಅದೇ ಸ್ಥಿತಿ, ಮರಗಳೆಲ್ಲ ಬಿದ್ದೋಗಿರ್ತವೆ. ಸರಿ ಅಂತ ಇವನು ಇನ್ಶೂರೆನ್ಸ್ ನ ಇನ್ಫಾರ್ಮೇಶನ್ ನ ಕೇಳ್ತಾ ಪಕ್ಕದಲ್ಲಿ ನೋಡಿದ್ರೆ ಬ್ರೆಂಟನ್ ನ ಕಾರು ಕೂಡ ನಾಶ ಆಗೋಗಿರುತ್ತೆ. ಆಗ ಬ್ರೆಂಟನ್ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ನಾನು ನಿಮ್ಗೆ ತಂದ್ಕೊಡ್ತೀನಿ ಅಂತ ಹೇಳಿ ನೀವೇನಾದ್ರೂ ಸೂಪರ್ ಮಾರ್ಕೆಟ್ ಕಡೆಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಡೇವಿಡ್ ಹಾಗೆ ಇವನ ಮಗನು ಕೂಡ ಸೂಪರ್ ಮಾರ್ಕೆಟ್ ಗೆ ಹೋಗ್ತಿರೋದ್ರಿಂದ ಜೊತೆಲಿ ಇವನು ಕೂಡ ಕರ್ಕೊಂಡು ಹೋಗ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಮಿಲಿಟರಿಯ ಟ್ರಕ್ ಗಳು ಆಗ್ಲೇ ಮಿಸ್ಟ್ ಅನ್ನ ನೋಡಿದ್ರಲ್ಲ ಆ ಬೆಟ್ಟಗಳ ಕಡೆಗೆ ಹೋಗ್ತಿರ್ತವೆ. ಇದನ್ನ ನೋಡಿ ಸ್ವಲ್ಪ ವಿಚಿತ್ರ ಅನ್ಸಿ ಬ್ರೆಂಟನ್ ಹಾಗೆ ಡೇವಿಡ್ ಗೆ ಈ ಟೌನ್ ನಲ್ಲಿ ಒಬ್ರು ಲೇಡಿ ಹೇಳುವಂತ ಕತೆ ನೆನಪು ಬರುತ್ತೆ. ಆಕ್ಚುಲಿ ಈ ಟೌನ್ ನಲ್ಲಿ ತುಂಬಾ ಫೇಮಸ್ ಆಗಿರುವಂತ ಒಂದು ಕತೆ ಇದೆ. ಅದೇನು ಅಂತಂದ್ರೆ ಆ ಬೆಟ್ಟಗಳ ಹತ್ರ ಏಲಿಯನ್ಸ್ ಗಳ UFO ಬಂದು ಕ್ರಾಶ್ ಆಗಿತ್ತು. ಅಲ್ಲಿ ಸಿಕ್ತಂತ UFO ಹಾಗೆ ಏಲಿಯನ್ಸ್ ಗಳ ಮೇಲೆ ಸೈಂಟಿಸ್ಟ್ ಗಳು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ. ಈ ತರ ಕಥೆನ ಒಬ್ರು ವಯಸ್ಸಾಗಿರುವಂತ ಲೇಡಿ ಹೇಳ್ತಿದ್ರು. ಆದ್ರೆ ಈ ಟೌನ್ ನಲ್ಲಿರುವಂತ ಜನರು ಇದನ್ನೆಲ್ಲ ಒಂದು ಜೋಕ್ ನ ರೀತಿ ನೋಡ್ತಾರೆ ಹೊರತು ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ನಂತರ ಇವರು ಸೂಪರ್ ಮಾರ್ಕೆಟ್ ಗೆ ಬಂದು ರೀಚ್ ಆದಾಗ ನೋಡಿದ್ರೆ ಸಿಗ್ನಲ್ ಸಿಗ್ತಿರೋದಿಲ್ಲ. ಆದ್ರಿಂದ ಡೇವಿಡ್ ಇವನ ಮಗನ್ನ ಬ್ರೆಂಟನ್ ಜೊತೆ ಒಳಗಡೆ ಕಳಿಸಿ ಪಬ್ಲಿಕ್ ಫೋನ್ ನಲ್ಲಿ ಸ್ಟೆಫ್ ಗೆ ಕಾಲ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಇದು ಕೂಡ ವರ್ಕ್ ಆಗ್ತಿರೋದಿಲ್ಲ. ಸರಿ ಅಂತ ಬೇಗ ಕೆಲಸನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಸೂಪರ್ ಮಾರ್ಕೆಟ್ ನ ಒಳಗಡೆ ಬಂದಾಗ ಇಲ್ಲೇ ಕೆಲಸ ಮಾಡ್ತಿರುವಂತ ಸ್ಯಾಲಿ ಅನ್ನೊಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಹಾಗೆ ಡೇವಿಡ್ ನ ತುಂಬಾ ಒಳ್ಳೆ ಫ್ರೆಂಡ್ ಆಗಿರುವಂತ ಆಲಿ ಕೂಡ ಇಲ್ಲೇ ಇರ್ತಾನೆ. ನಂತರ ಡೇವಿಡ್ ಇವನ ಮಗನ ಹತ್ರ ಬಂದಾಗ ಬ್ರೆಂಟನ್ ಕೂಡ ಅವನಿಗೆ ಏನ್ ಬೇಕೋ ವಸ್ತುಗಳನ್ನ ತಗೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಹಾಗೆ ಇದೇ ಸ್ಟೋರ್ ನಲ್ಲಿರುವಂತ ಅಮೆಂಡಾ ಅನ್ನೋ ಒಬ್ರು ಲೇಡಿನೂ ಕೂಡ ನಮ್ಗೆ ತೋರಿಸ್ತಾರೆ. ಅದೇ ಸಮಯಕ್ಕೆ 3 ಮಿಲಿಟರಿಯ ಸೋಲ್ಜರ್ಸ್ ಗಳು ಕೂಡ ಇಲ್ಲಿಗೆ ಬರ್ತಾರೆ. ಇದಾದ್ಮೇಲೆ ಇಲ್ಲೇ ವಯಸ್ಸಾಗಿರುವಂತ ಲೇಡಿ ಇರಿನ ಈ ಜಾಗದಲ್ಲಿರುವಂತ ಜನರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಬ್ರು ಮಿಲಿಟರಿಯ ಪೊಲೀಸ್ ಇಲ್ಲಿಗೆ ಬಂದು ಈ 3 ಜನ ಸೋಲ್ಜರ್ಸ್ ಗಳಿಗೆ ಇನ್ನು 5 ನಿಮಿಷದಲ್ಲಿ ನೀವು ಬೆಟ್ಟಗಳ ಹತ್ರ ಇರಬೇಕು ಅಂತ ಹೇಳಿ ಹೋಗ್ತಾರೆ. ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆನೆ ಟೌನ್ ನಲ್ಲಿರುವಂತ ಎಮರ್ಜೆನ್ಸಿ ಸೈರನ್ ತುಂಬಾ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಹೀಗೆ ಇವರು ಏನಾಗಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಮುಖದಲ್ಲಿ ರಕ್ತ ಬರ್ತಿರುವಂತ ಡ್ಯಾನ್ ಅನ್ನೋ ಒಬ್ಬ ವ್ಯಕ್ತಿ ಒಳಗಡೆ ಬಂದು ಎಲ್ಲರಿಗೂ ಹೇಳ್ತಿರ್ತಾನೆ ಆ ಮಂಜಿನ ಒಳಗಡೆ ಅಂದ್ರೆ ಆ ಮಿಸ್ ನ ಒಳಗಡೆ ಏನೋ ಒಂದು ಜೀವಿ ಇದೆ, ಅದು ನನ್ನ ಫ್ರೆಂಡ್ ನ ಎಳ್ಕೊಂಡು ಹೊಟ್ಟೋಯ್ತು ಅಂತ. ಇದರಿಂದ ಹೆದರ್ಕೊಂಡು ಒಬ್ಬ ವ್ಯಕ್ತಿ ಹೊರಗಡೆ ಇರುವಂತ ಇವನ ಕಾರ್ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ಈ ಜಾಗಕ್ಕೂ ಕೂಡ ಮಿಸ್ಟ್ ಬಂದು ತುಂಬ್ಕೊಬಿಡುತ್ತೆ. ಏನಾಗ್ತಿರ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಹೋದಂತ ವ್ಯಕ್ತಿ ತುಂಬಾ ಜೋರಾಗಿ ಕಿರ್ಚ್ಕೊಳ್ಳುವಂತ ಶಬ್ದ ಎಲ್ಲರಿಗೂ ಕೇಳಿಸುತ್ತೆ. ಆದ್ರಿಂದ ಅವನಿಗೆ ಏನಾಗಿರ್ಬೋದು ಅಂತ ಎಲ್ಲರೂ ಹೆದರ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ಈ ಜಾಗದಲ್ಲಿ ಇದ್ದಕ್ಕಿದ್ದಂಗೆನೆ ಭೂಕಂಪ ಬಂದು ತುಂಬಾ ಜೋರಾಗಿ ಅಲುಗಾಡ್ತಿರೋದ್ರಿಂದ ಯಾರ ಕೈಲೂ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲನೂ ಅದಾಗದೇ ಸ್ಟಾಪ್ ಆಗೋಗುತ್ತೆ. ಆಗ ಇಲ್ಲೇ ಇದ್ದಂತ ಮೆಲಿಸಾ ಅನ್ನೋ ಒಬ್ರು ಲೇಡಿ ನಾನು ಮನೇಲಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ, ಅವರು ನನಗೋಸ್ಕರ ಕಾಯ್ತಿದ್ದಾರೆ, ನಾನು ಮನೆಗೆ ಹೋಗೋದಕ್ಕೆ ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಯಾರು ಇವಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಇದರಿಂದ ಇವಳೇ ದೃಢ ನಿರ್ಧಾರ ಮಾಡ್ಕೊಂಡು ಸೀದಾ ಸ್ಟೋರ್ ಇಂದ ಹೊರಗಡೆ ಮಿಸ್ಟ್ ನ ಒಳಗಡೆ ಹೊಟ್ಟೋಗ್ತಾಳೆ. ಈ ಕಡೆ ಬಿಲ್ಲಿ ಇಲ್ಲಿ ಆಗ್ತಿರೋದ್ನೆಲ್ಲ ನೋಡಿ ತುಂಬಾನೇ ಹೆದರ್ಕೊಬಿಟ್ಟಿರ್ತಾನೆ. ಡೇವಿಡ್ ಕೂಡ
ಇವನಿಗೆ ಸಮಾಧಾನ ಮಾಡ್ತಿರ್ತಾನೆ. ಹಾಗೆ ಇವರಿಗೆ ಗೊತ್ತಿರುವಂತ ಒಂದ್ ಸ್ವಲ್ಪ ಜನ ಬಂದು ಬಿಲ್ಲಿ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಇವನು ಹೆದರ್ಕೊಳ್ಳದೆ ಇರ್ಲಿ ಅಂತ. ನಂತರ ಡೇವಿಡ್ ಬಿಲ್ಲಿಗೆ ಬೆಡ್ಶೀಟ್ ಅನ್ನ ತರ್ತೀನಿ ಅಂತ ಇಲ್ಲೇ ಇದ್ದಂತ ಹ್ಯಾಟಿ ಅನ್ನೋ ಒಬ್ರು ಲೇಡಿ ಹತ್ರ ಬಿಲ್ಲಿನ ಬಿಟ್ಟು ಬ್ಲಾಂಕೆಟ್ ಅನ್ನ ಹುಡುಕ್ತಾ ಹುಡುಕ್ತಾ ಒಂದು ರೂಮ್ಗೆ ಬಂದು ತಲುಪ್ತಾನೆ. ಇಲ್ಲಿ ಬಂದು ನೋಡಿದ್ರೆ ಜನರೇಟರ್ ಕೆಟ್ಟು ತುಂಬಾನೇ ಹೊಗೆ ಬರ್ತಿರುತ್ತೆ. ಆದ್ರಿಂದ ಇವನು ಇದ್ರ ಹತ್ರ ಬಂದು ಆಫ್ ಮಾಡಿ ಹೋಗ್ತಿರ್ಬೇಕಾದ್ರೆ ಹೊರಗಡೆಯಿಂದ ಯಾರೋ ಶಟರ್ ಡೋರ್ ನ ಮುಂದೆ ತಳ್ತಿರ್ತಾರೆ. ಇದನ್ನ ನೋಡಿ ಇವನಿಗೆ ತುಂಬಾ ಹೆದರಿಕೆ ಆಗಿ ಅಲ್ಲಿಂದ ಹೊರಗಡೆ ಬಂದು ಈ ವಿಷಯನ ಇಲ್ಲೇ ನಿಂತಿದ್ದಂತ ಒಂದಷ್ಟು ಜನರಿಗೆ ಹೇಳ್ತಾನೆ. ಇದರಿಂದ ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಿರುವಂತ ಒಂದಷ್ಟು ಜನರು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಇವರಿಗೆ ಜನರೇಟರ್ ಹಾಳಾಗಿದೆ ಅಂತ ಗೊತ್ತಾಗಿ ಮೊದಲು ಅದನ್ನ ರಿಪೇರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅದನ್ನ ರಿಪೇರ್ ಮಾಡೋದಕ್ಕೆ ಹೊರಗಡೆ ಹೋಗ್ಬೇಕು. ಇದರಿಂದ ನಾರ್ಮನ್ ಒಬ್ಬ ಹುಡುಗ ನಾನು ಹೊರಗಡೆ ಹೋಗಿ ರಿಪೇರ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಡೇವಿಡ್ ಬೇಡ, ಹೊರಗಡೆ ಏನಿದ್ಯೋ ಏನೋ ನಮ್ಗೆ ಗೊತ್ತಿಲ್ಲ, ಇಂಥ ಪರಿಸ್ಥಿತಿಲಿ ಹೊರಗಡೆ ಹೋಗೋದು ಸರಿಯಲ್ಲ ಅಂತ. ಅದ್ರಲ್ಲಿ ಕೆಲಸ ಮಾಡ್ತಿರುವಂತ ಜಿಮ್ ಅನ್ನೋ ಒಬ್ಬ ವ್ಯಕ್ತಿ ಡೇವಿಡ್ ಗೆನೆ ಬೈತಿರ್ತಾನೆ, ನಮ್ ಕೆಲಸನ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ, ನೀನ್ ಹೇಳ್ಕೊಡ್ಬೇಡ ಅಂತ. ನಂತರ ನಾರ್ಮ್ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಡೋರ್ ಅನ್ನು ಓಪನ್ ಮಾಡ್ತಾನೆ. ಹಾಗೆ ನೀನ್ ಅನ್ಕೊಂಡಿರೋ ರೀತಿ ಹೊರಗಡೆ ಏನು ಇಲ್ಲ ಅಂತ ಡೇವಿಡ್ ನ ಆಡ್ಕೊಂಡು ಇವನು ನಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆಕ್ಟೋಪಸ್ ನ ಕೈಗಳ ರೀತಿ ಇರುವಂತ ಒಂದಷ್ಟು ಟೆಂಟಿಕಲ್ಸ್ ಗಳು ಇಲ್ಲಿಗೆ ಬಂದು ಇವನನ್ನ ಎಳ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತವೆ. ಡೇವಿಡ್ ಅವನನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಇದೇ ಸಮಯದಲ್ಲಿ ಆ ಟೆಂಟಿಕಲ್ಸ್ ಗಳು ನಾರ್ಮ್ ನ ಚರ್ಮನೆಲ್ಲ ಕಿತ್ತಾಕ್ಬಿಡ್ತವೆ. ಅಷ್ಟೇ ಅಲ್ಲದೆ ಇನ್ನಷ್ಟು ಟೆಂಟಿಕಲ್ಸ್ ಗಳು ಇಲ್ಲಿಗೆ ಬಂದು ಇವನನ್ನ ಸೀದಾ ಹೊರಗಡೆಗೆ ಎಳ್ಕೊಂಡು ಹೊಂಟೋಗ್ತವೆ. ಇದರಿಂದ ಇವರು ಡೋರ್ ಅನ್ನು ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ಒಂದು ಟೆಂಟಿಕಲ್ ಮಾತ್ರ ಹೊರಗಡೆ ಹೋಗ್ತಾನೆ ಇರೋದಿಲ್ಲ. ಇದರಿಂದ ಡೇವಿಡ್ ಇಲ್ಲೇ ಇದ್ದಂತ ಒಂದು ಕೊಡ್ಲಿನ ತಗೊಂಡು ಅದರ ಭಾಗನ ಸ್ವಲ್ಪ ಕತ್ತರಿಸ್ತಿದ್ದಂಗೆನೆ ಇಲ್ಲಿಂದ ಹೊಟ್ಟೋಗುತ್ತೆ. ಆದ್ರಿಂದ ಆಗ್ಲೇ ಇವನಿಗೆ ಬೈದಂತ ಜಿಮ್ ಇವನಿಗೆ ಸಾರಿ ಕೇಳೋದಕ್ಕೆ ಅಂತ ಬಂದಾಗ ಡೇವಿಡ್ ಗೆ ತುಂಬಾ ಕೋಪ ಬಂದು ಇವನಿಗೊಂದು ಪಂಚ್ ಅನ್ನ ಮಾಡ್ಬಿಡ್ತಾನೆ. ನಿನ್ನಿಂದ ಒಬ್ಬ ಅಮಾಯಕ ಹುಡುಗ ಸತ್ತೋದ ಅಂತ. ಆಗ ಇವನ ಫ್ರೆಂಡ್ ಆಲಿ ಬಂದು ಇವನಿಗೆ ಸಮಾಧಾನ ಮಾಡ್ತಾನೆ. ಆದ್ರೆ ಈಗ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಸ್ಟೋರ್ ನಲ್ಲಿರುವಂತ ಜನರಿಗೆ ಇಲ್ಲಿ ನಡೆದಿದ್ದನ್ನ ಹೇಗೆ ಹೇಳ್ಬೇಕು ಅಂತಾನೆ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅಕಸ್ಮಾತ್ ಹೇಳಿದ್ರು ಕೂಡ ಅವರು ನಂಬ್ತಾರೆ ಅಂತ ಗ್ಯಾರಂಟಿ ಇಲ್ಲ. ನಂತರ ಡೇವಿಡ್ ಹೊರಗಡೆ ಬಂದಾಗ ಇವನ್ ಮೈ ಮೇಲಿರುವಂತ ರಕ್ತ ನೋಡಿ ಅಮೆಂಡಾ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾಳೆ. ಅದಕ್ಕೆ ಈ ವಿಷಯನ ಬಿಲ್ಲಿಗೆ ಹೇಳ್ಬೇಡ ಅಂತ ಹೇಳಿ ಬೇರೆ ಬಟ್ಟೆನ ಹಾಕೊಂಡು ಆಲಿ ಹಾಗೆ ಟೆಂಟಿಕಲ್ಸ್ ನ ನೋಡಿರುವಂತ ಜನರ ಹತ್ರ ಬಂದು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದ್ಲು ಈ ವಿಷಯ ನಾವು ಯಾರಿಗಾದ್ರೂ ಹೇಳಲೇಬೇಕು ಅಂತ. ಆಗ ಇವರ ಕಣ್ಣಿಗೆ ಕಾಣಿಸೋದೆ ಬ್ರೆಂಟ್. ಆದ್ರಿಂದ ಡೇವಿಡ್ ಇವನಿಗೆ ನಿಧಾನವಾಗಿ ಎಲ್ಲಾ ವಿಷಯನು ಹೇಳ್ತಾ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಬ್ರೆಂಟ್ ಮೊದ್ಲೇ ಒಬ್ಬ ಲಾಯರ್. ಇದರಿಂದ ಇವನಿಗೆ ಅನ್ನಿಸ್ತಿರುತ್ತೆ ಇವರೆಲ್ಲರೂ ಸೇರಿ ಜೋಕ್ ಮಾಡ್ತಿದ್ದಾರೆ, ನನ್ನ ಫೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಇವರು ಅದನ್ನು ಕೂಡ ಹೇಳ್ತಾರೆ, ನಿನ್ನ ಫೂಲ್ ಮಾಡೋದ್ರಿಂದ ನಮ್ಗೇನ್ ಸಿಗುತ್ತೆ, ನಾವು ನಿಜಾನೇ ಹೇಳ್ತಿದೀವಿ ಅಂತ. ಹೀಗೆ ಇವರೆಲ್ಲರೂ ಮಾತಾಡ್ತಾ ಮಾತಾಡ್ತಾ ವಾದ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಇವ್ರ ಮಧ್ಯೆ ಜಗಳನೇ ಶುರುವಾಗೋಗುತ್ತೆ. ಆಗ ಇಲ್ಲಿಗೆ ಸೂಪರ್ ಮಾರ್ಕೆಟ್ ನ ಮ್ಯಾನೇಜರ್ ಆಗಿರುವಂತ ಬಡ್ ಬಂದು ಇವನು ಕೂಡ ಡೇವಿಡ್ ಹಾಗೆ ಟೆಂಟಿಕಲ್ಸ್ ನ ನೋಡಿರುವಂತ ಜನರಿಗೆಲ್ಲರಿಗೂ ಬೈಯೋದಕ್ಕೆ ಶುರು ಮಾಡ್ತಾನೆ. ಇಂಥ ಸಮಯದಲ್ಲಿ ಮಾಡುವಂತ ಜೋಕ ಇದು. ಎಲ್ಲಾನು ಸರಿ ಹೋಗ್ತಿದ್ದಂಗೆನೆ ಮೊದ್ಲು ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಮಾಡ್ತೀನಿ ಅಂತ. ಅದಕ್ಕೆ ನೀವು ನಮ್ ಜೊತೆ ಬಂದ್ರೆ ನಾವು ನಿಮ್ಗೆ ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಮ್ಯಾನೇಜರ್ ಆಗಿರುವಂತ ಬಡ್ ನ ಕರ್ಕೊಂಡು ಆ ರೂಮ್ಗೆ ಬಂದಾಗ ಇಲ್ಲಿ ಕಟ್ಟಾಗಿ ಬಿದ್ದಿರುವಂತ ಟೆಂಟಿಕಲ್ ನ ಭಾಗನ ನೋಡಿ ಇವನಿಗೆ ನಂಬೋದಕ್ಕೆ ಆಗ್ತಿರೋದಿಲ್ಲ. ನಂತರ ಇದೇ ಶಾಕ್ ನಲ್ಲಿ ಹೊರಗಡೆ ಬಂದು ಎಲ್ಲರಿಗೂ ಕನ್ಫರ್ಮ್ ಮಾಡ್ತಾನೆ ಡೇವಿಡ್ ಹಾಗೆ ಇವರೆಲ್ಲರೂ ಹೇಳ್ತಿರೋದು ನಿಜ ಅಂತ. ಇದಾದ್ಮೇಲೆ ಇವರೆಲ್ಲರೂ ಭೂಕಂಪದಿಂದ ಹೊಡೆದೋಗಿರುವಂತ ಗ್ಲಾಸ್ ಗಳಿಗೆ ಟೇಪ್ ಅನ್ನ ಹಾಕ್ತಿರ್ತಾರೆ. ಅದೇ ಸಮಯಕ್ಕೆ ಇದೇ ಸ್ಟೋರ್ ನಲ್ಲಿರುವಂತ ಮಿಸಸ್ ಕಾರ್ಮೆಡಿ ಅನ್ನೋ ಒಬ್ರು ಲೇಡಿ ಕಡೆಗೆ ಸೀನ್ ಶಿಫ್ಟ್ ಆಗುತ್ತೆ. ಇವರು ದೇವರನ್ನ ತುಂಬಾನೇ ನಂಬ್ತಾರೆ. ಅಷ್ಟೇ ಅಲ್ಲದೆ ಹೊರಗಡೆ ಮಿಸ್ಟ್ ನಲ್ಲಿರುವಂತ ರಾಕ್ಷಸ ಜೀವಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ಕೂಡ ದೇವರಿಂದಾನೆ ಅಂತ ಅನ್ಕೊಂಡು ತುಂಬಾನೇ ಹೆದರ್ಕೊಂಡು ಅಳೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯಕ್ಕೆ ವಾಶ್ರೂಮ್ ನ ಯೂಸ್ ಮಾಡೋದಕ್ಕೆ ಅಂತ ಅಮೆಂಡಾ ಇಲ್ಲಿಗೆ ಬರ್ತಾಳೆ. ಹಾಗೆ ಇವಳಿಗೆ ಮಿಸಸ್ ಕಾರ್ಮೆಡಿ ಅಳ್ತಿದ್ರು ಅಂತ ಗೊತ್ತಾಗಿ ಹೇಳ್ತಿರ್ತಾಳೆ, ನಿಮ್ಗೆ ತುಂಬಾ ಭಯ ಆಯ್ತು, ಮಾತಾಡೋದಕ್ಕೆ ಯಾರಾದ್ರೂ ಒಬ್ರು ಫ್ರೆಂಡ್ ಬೇಕು ಅಂತಂದ್ರೆ ನಾನು ಯಾವಾಗ್ಲೂ ನಿಮ್ ಜೊತೆ ಇದ್ದೇ ಇರ್ತೀನಿ, ಬಂದು ಮಾತಾಡ್ಬೋದು ಅಂತ. ಆದ್ರೆ ಇವಳು ಮಾತ್ರ ತುಂಬಾ ಅಹಂಕಾರದಿಂದ ನಿನ್ನಂತವಳನ್ನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕಿಂತ ಸತ್ತೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಬ್ರೆಂಟ್ ಕಟ್ಟಾಗಿ ಬಿದ್ದಿರುವಂತ ಟೆಂಟಿಕಲ್ ನ ನೋಡೋದಕ್ಕೂ ಒಪ್ಕೊಳ್ತಿರೋದಿಲ್ಲ. ಹಾಗೆ ಡೇವಿಡ್ ಹೇಳ್ತಿರೋದು ನಿಜ ಅಂತಾನು ಕೂಡ ನಂಬ್ತಿರೋದಿಲ್ಲ. ಇದರಿಂದ ಎಲ್ಲರೂ ಸುಮ್ನಾಗ್ಬಿಟ್ಟಿರ್ತಾರೆ, ಇವನಿಗೆ ಅರ್ಥ ಮಾಡ್ಸೋದಕ್ ಆಗೋದಿಲ್ಲ ಅಂತ. ಆದ್ರೆ ಅವನು ಸ್ಟಾಪ್ ಮಾಡ್ತಿದ್ದಂಗೆನೆ ಮಿಸಸ್ ಕಾರ್ಮೆಡಿ ಎಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾಳೆ, ಇದೆಲ್ಲ ಆಗ್ತಿರೋದಕ್ಕೆ ಕಾರಣ ದೇವ್ರೆ. ಯಾಕೆಂತಂದ್ರೆ ಇತ್ತೀಚೆಗೆ ಮನುಷ್ಯರಿಗೆ ದೇವರ ಮೇಲೆ ನಂಬಿಕೆನೆ ಹೊಟ್ಟೋಗಿದೆ. ಇದರಿಂದ ನಮ್ಮೆಲ್ಲರಿಗೂ ಬುದ್ಧಿನ ಕಲಿಸ್ಬೇಕು ಅಂತ ದೇವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಈಗ್ಲಾದ್ರೂ ನಾವು ಮಂಡಿ ಊರಿ ಕ್ಷಮೆನೆ ಕೇಳಿ ದೇವರನ್ನ ನಂಬೋದಕ್ಕೆ ಶುರು ಮಾಡ್ಬೇಕು ಅಂತ. ಆದ್ರೆ ಇವಳು ಈ ತರ ಮಾತಾಡ್ತಿರೋದನ್ನ ನೋಡಿ ಇಲ್ಲೇ ಇದ್ದಂತ ಜಿಮ್ಮಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ತಲೆ ಬುಡ ಇಲ್ದೆ ಏನೇನೋ ಮಾತಾಡ್ತಿದ್ದಾಳೆ ಅಂತ. ಆದ್ರೆ ಮಿಸಸ್ ಕಾರ್ಮೆಡಿ ಮಾತ್ರ ಸ್ಟಾಪ್ ಮಾಡ್ತಾನೆ ಇರೋದಿಲ್ಲ. ನಾರ್ಮ್ ಸತ್ತಿರೋದು ಬರೀ ಒಂದು ಸ್ಟಾರ್ಟ್ ಅಷ್ಟೇ, ಈಗ್ಲೂ ಕೂಡ ನಾವು ನಂಬಿಲ್ಲ ಅಂತಂದ್ರೆ ನಾವೆಲ್ಲರೂ ಸತ್ತೋಗ್ತೀವಿ ಅಂತ. ಇದನ್ನ ಕೇಳಿ ಅಮೆಂಡಾ ಬಂದು ಇವಳ ಕೆನ್ನೆಗೆ ಒಂದು ಬಾರಿಸ್ತಾಳೆ. ಯಾಕೆಂತಂದ್ರೆ ಇವಳ ಮಾತಾಗ್ಲಿ ಇವಳ ಬಿಹೇವಿಯರ್ ಆಗ್ಲಿ ಅಮೆಂಡಾಗೆ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಈ ಕಡೆ ನೋಡಿದ್ರೆ ಬಿಲ್ಲಿ ಆ 3 ಸೋಲ್ಜರ್ಸ್ ಗಳ ಹತ್ರ ಬಂದು ಹೇಳ್ತಿರ್ತಾನೆ, ಮಿಲಿಟರಿ ಅವರನ್ನ ಕರೀರಿ, ನಮ್ಮನ್ನ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ಲಿ ಅಂತ. ಆದ್ರೆ ಇವರ ಫೋನ್ಗಳು ಕೂಡ ವರ್ಕ್ ಆಗ್ತಿರೋದಿಲ್ಲ. ಆಗ ಇಲ್ಲಿಗೆ ಡೇವಿಡ್ ಬಂದು ಇವನಿಗೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗುತ್ತೆ ಬಿಲ್ಲಿ ಇವನ ತಾಯಿ ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಏನೂ ಆಗುದಿಲ್ಲ, ಆದಷ್ಟು ಬೇಗ ಮನೆಗೆ ಹೋಗೋಣ ಅಂತ ಇವನು ಕೂಡ ಸಮಾಧಾನ ಮಾಡ್ತಿರ್ತಾನೆ. ನಂತರ ಎಲ್ರು
ಮಾತಾಡ್ಕೋತಿರ್ತಾರೆ. ಆ ಕ್ರಿಯೇಚರ್ಸ್ ಗಳೇನಾದ್ರೂ ಒಳಗಡೆ ಬಂದ್ರೆ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ನಾವು ರೆಡಿ ಆಗಿರ್ಬೇಕು, ನಮ್ಗೆ ವೆಪನ್ಸ್ ಗಳು ಬೇಕು ಅಂತ. ಆಗ ಅಮೆಂಡಾ ನಾನು ಸೇಫ್ಟಿಗೆ ಅಂತ ನನ್ನ ಹತ್ರ ಗನ್ನನ್ನ ಇಟ್ಕೊಂಡಿದೀನಿ ಅಂತ ತೋರಿಸ್ತಾಳೆ. ಒಟ್ಟಿ ಇವಳ ಹತ್ರ 12 ಬುಲೆಟ್ ಗಳು ಇರ್ತವೆ, ಆದ್ರೆ ಇವಳಿಗೆ ಗನ್ನನ್ನ ಫೈರ್ ಮಾಡಿ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ. ಆಗ ಆಲಿ ಬಂದು ಹೇಳ್ತಾನೆ ನಾನು ಇದನ್ನ ಸಂಭಾಳಿಸ್ತೀನಿ ಅಂತ. ಯಾಕೆಂತಂದ್ರೆ ಇವನು ಶೂಟಿಂಗ್ ಕಾಂಪಿಟೇಷನ್ ನಲ್ಲಿ ಸ್ಟೇಟ್ ಚಾಂಪಿಯನ್. ಅದೇ ಸಮಯಕ್ಕೆ ನೋಡಿದ್ರೆ ಬ್ರೆಂಟ್ ಒಂದಷ್ಟು ಜನರನ್ನ ಕರ್ಕೊಂಡು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ಯಾಕೆಂತಂದ್ರೆ ಇವನಿಗೆ ಅನ್ನಿಸ್ತಿರುತ್ತೆ ಇಲ್ಲಿ ಏನೋ ಒಂದು ಸ್ಕ್ಯಾಮ್ ನಡೀತಿದೆ, ಹೊರಗಡೆ ಯಾವ ಕ್ರಿಯೇಚರ್ಸ್ ಗಳು ಇಲ್ಲ ಅಂತ. ಎಲ್ರು ಎಷ್ಟೇ ಬೇಡ ಅಂತ ಹೇಳಿದ್ರು ಇವನು ಕೇಳ್ತಾನೆ ಇರೋದಿಲ್ಲ. ಆದ್ರಿಂದ ಸರಿ ಆಯ್ತು, ನಿಮ್ ಜೊತೆ ಒಂದು ಹಗ್ಗನ್ನು ಕೂಡ ಕಟ್ಕೊಂಡು ಹೋಗಿ, ಯಾಕೆಂತಂದ್ರೆ ನೀವು ಸೇಫ್ ಆಗಿ ಹೋದ್ರೆ ಇಲ್ವೋ ಅಂತ ನಮ್ಗೆ ಗೊತ್ತಾಗ್ಬೇಕು ಅಂತ. ದಾರನ ಕಟ್ಕೊಂಡು ಹೋಗೋದಕ್ಕೆ ಒಬ್ಬ ವ್ಯಕ್ತಿ ಒಪ್ಕೋತಾನೆ. ನಂತರ ಬ್ರೆಂಟ್ ಒಂದಷ್ಟು ಜನರನ್ನ ಕರ್ಕೊಂಡು ಹೊರಗಡೆ ಬರ್ತಾನೆ. ಹಾಗೆ ಒಬ್ಬ ವ್ಯಕ್ತಿಗೆ ದಾರನು ಕೂಡ ಕಟ್ಟಿರ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಯಾರೋ ಈ ದಾರನ ತುಂಬಾ ಜೋರಾಗಿ ಎಳೆಯೋದಕ್ಕೆ ಶುರು ಮಾಡ್ತಾರೆ. ಇವರು ಎಷ್ಟೇ ಸಂಭಾಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಆಗ್ತಿರೋದಿಲ್ಲ. ಆಗ ಇದ್ದಕ್ಕಿದ್ದಂಗೆನೆ ಎಳೆಯೋದು ಸ್ಟಾಪ್ ಆಗೋಗುತ್ತೆ. ಅದಕ್ಕೆ ಏನಾಗಿದ್ಯೋ ಏನೋ ಅಂತ ಇವರೇ ದಾರನ್ನ ಎಳೆಯೋದಕ್ಕೆ ಶುರು ಮಾಡಿದಾಗ ದಾರ ಕಟ್ಟಿದಂತ ವ್ಯಕ್ತಿಯ ಕಟ್ಟಾಗಿರುವಂತ ಅರ್ಧ ಬಾಡಿ ಬಂದಿದ್ದನ್ನು ನೋಡಿ ಎಲ್ರು ಕೂಡ ತುಂಬಾನೇ ಹೆದರ್ಕೋಬಿಡ್ತಾರೆ. ಆದ್ರಿಂದ ಡೋರ್ ಅನ್ನ ಕ್ಲೋಸ್ ಮಾಡ್ತಿದ್ದಂಗೆನೆ ಮಿಸಸ್ ಕಾರ್ಮೆಡಿ ಎಲ್ಲರಿಗೂ ಹೇಳ್ತಿರ್ತಾಳೆ ಈಗ್ಲಾದ್ರೂ ನಿಮ್ಮೆಲ್ಲರಿಗೂ ನಂಬಿಕೆ ಬಂತ ಅಂತ. ಇದಾದ್ಮೇಲೆ ರಾತ್ರಿ ಆಗ್ತಿರೋದ್ರಿಂದ ಇವರೆಲ್ಲರೂ ಲೈಟ್ ಗಳನ್ನ ರೆಡಿ ಮಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಸ್ಯಾಲಿ, ಅವಳ ಹತ್ರ 3 ಸೋಲ್ಜರ್ಸ್ ಗಳಲ್ಲಿ ಒಬ್ಬನಾಗಿರುವಂತ ಜೆಸೆಪ್ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿಗೆ ಬರ್ತಾನೆ. ಆಕ್ಚುಲಿ ಜೆಸೆಪ್ ಹಾಗೆ ಸ್ಯಾಲಿ ಇಬ್ರು ಕೂಡ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಆದ್ರಿಂದಾನೆ ಜೆಸೆಪ್ ಇವನ ಇಬ್ರು ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಇಲ್ಲಿಗೆ ಬಂದಿರೋದು ಇವಳನ್ನ ನೋಡೋದಕ್ಕೆ ಅಂತ. ನಂತರ ಹೊರಗಡೆ ಎಲ್ಲಾನು ಸರಿಯಾಗಿದೆಯಾ ಅಂತ ಇವ್ರು ವಾಚ್ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಹುಳ ಬಂದು ಗ್ಲಾಸ್ ನ ಮೇಲೆ ಕುಂತ್ಕೋಬಿಡುತ್ತೆ. ಇದನ್ನ ಇವರು ತುಂಬಾ ಹೆದರ್ಕೊಂಡು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇದೇ ತರದ ಇನ್ನಷ್ಟು ಹುಳಗಳು ಬಂದು ಗ್ಲಾಸ್ ನ ಮೇಲೆ ಕುಂತ್ಕೋಬಿಡ್ತವೆ. ಇಷ್ಟು ದೊಡ್ಡ ಹುಳಗಳನ್ನ ಇವ್ರು ಯಾರು ಜೀವನದಲ್ಲೇ ನೋಡಿರೋದಿಲ್ಲ. ಹಾಗೆ ಇಲ್ಲಿ ಏನ್ ನಡೀತಿದೆ ಅಂತಾನು ಕೂಡ ಇವ್ರಿಗೆ ಯಾರಿಗೂ ಅರ್ಥ ಆಗ್ತಿರೋದಿಲ್ಲ. ಆಗ ಇದ್ದಕ್ಕಿದ್ದಂಗೆನೆ ಒಂದ್ ರೀತಿಯ ಫ್ಲೈಯಿಂಗ್ ಕ್ರಿಯೇಚರ್ಸ್ ಗಳು ಕೂಡ ಇಲ್ಲಿಗೆ ಬಂದ್ಬಿಡ್ತವೆ ಆ ಹುಳಗಳನ್ನ ಹಿಡ್ಕೊಂಡು ತಿನ್ನೋದಕ್ಕೆ ಅಂತ. ಈ ಕ್ರಿಯೇಚರ್ಸ್ ಗಳು ಆ ಹುಳಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತವೆ. ಆಕ್ಚುಲಿ ಇವುಗಳೆಲ್ಲ ಬಂದಿರೋದು ಸ್ಟೋರ್ ನಲ್ಲಿರುವಂತ ಲೈಟ್ ಗೆ ಅಟ್ರಾಕ್ಟ್ ಆಗಿ, ಆದ್ರೆ ಅದ್ಯಾವುದು ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ಅವುಗಳು ಗ್ಲಾಸ್ ಅನ್ನ ಹೊಡ್ಕೊಂಡು ಒಳಗಡೆ ಬಂದ್ಬಿಡ್ತವೆ. ಅಷ್ಟೇ ಅಲ್ಲದೆ ಒಂದು ಹುಳ ಸ್ಯಾಲಿಗೆ ಕಚ್ಚಿದ್ರಿಂದ ಇವಳು ತುಂಬಾ ಭಯಂಕರವಾಗಿ ನರಳೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಫ್ಲೈಯಿಂಗ್ ಕ್ರಿಯೇಚರ್ಸ್ ಗಳು ಜನರ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡ್ತಿರ್ತವೆ. ಇದರಿಂದ ಡೇವಿಡ್ ಕೂಡ ಬೆಂಕಿನ ರೆಡಿ ಮಾಡ್ಕೊಂಡು ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಇದೇ ಸಮಯದಲ್ಲಿ ಜೋ ಅನ್ನೋ ಒಬ್ಬ ವ್ಯಕ್ತಿಯ ಮೈಗೆಲ್ಲ ಬೆಂಕಿ ಎತ್ಕೊಬಿಡುತ್ತೆ. ಅದನ್ನ ಆರಿಸೋದಕ್ಕೆ ಜನರು ಕೂಡ ಕಷ್ಟ ಪಡ್ತಿರ್ತಾರೆ. ಅಷ್ಟರಲ್ಲಿ ಹೇಗೋ ಮಾಡಿ ಡೇವಿಡ್ ಒಂದು ಕ್ರಿಯೇಚರ್ ಗೆ ಬೆಂಕಿನ ಹಾಕಿ ಸಾಯಿಸ್ತಾನೆ. ಆದ್ರೆ ಈ ಕಡೆ ನೋಡಿದ್ರೆ ಮಿಸಸ್ ಕಾರ್ಮೋಡಿ ಹತ್ರನು ಕೂಡ ಒಂದು ಹುಳ ಬರುತ್ತೆ. ಆದ್ರೆ ಇದಕ್ಕೆ ಏನನ್ಸುತ್ತೆ ಏನೋ ಗೊತ್ತಿಲ್ಲ, ಇವಳಿಗೆ ಏನು ಮಾಡ್ದೆ ಹಾಗೆ ಹೊಟ್ಟೋಗುತ್ತೆ. ನಂತರ ಒಂದು ಕ್ರಿಯೇಚರ್ ಎಲ್ಲರಿಂದ ತಪ್ಪಿಸ್ಕೊಳ್ತಾ ಬಿಲ್ಲಿಯ ಹಿಂದೆ ಬರ್ತಿರುತ್ತೆ, ಇನ್ನೇನು ಇನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಆದ್ರೆ ಅಷ್ಟರಲ್ಲಿ ಹಿಂದೆಯಿಂದ ಆಲಿ ಬಂದು ಇದಕ್ಕೆ ಶೂಟ್ ಮಾಡಿ ಸಾಯಿಸಿ ಬಿಲ್ಲಿನ ಕಾಪಾಡ್ತಾನೆ. ಆದ್ರೆ ಈ ಕಡೆ ನೋಡಿದ್ರೆ ಆ ಹುಳ ಕಚ್ಚಿದ್ರಿಂದ ಸ್ಯಾಲಿ ಸತ್ತೋಗಿರ್ತಾಳೆ. ಇದರಿಂದ ಜೆಸೆಪ್ ಅಂತೂ ತುಂಬಾನೇ ದುಃಖ ಆಗ್ತಿರುತ್ತೆ. ಆಗ ಸೀನ್ ಹೊರಗಡೆಗೆ ಶಿಫ್ಟ್ ಆದಾಗ ಆಗ್ಲೇ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿದ್ದಂತ ಒಂದು ಡೆಡ್ ಬಾಡಿ ಇತ್ತಲ್ಲ, ಅದನ್ನ ಒಂದು ಮಾನ್ಸ್ಟರ್ ಬಂದು ಎಳ್ಕೊಂಡು ಹೊಟ್ಟೋಗುತ್ತೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಅಮೆಂಡಾ ಬಿಲ್ಲಿ ಪಕ್ಕನೆ ಮಲಗಿರ್ತಾಳೆ. ಆಕ್ಚುಲಿ ಇವಳಿಗೆ ಮಕ್ಕಳಂದ್ರೆ ತುಂಬಾನೇ ಇಷ್ಟ, ಆದ್ರೆ ಇವಳಿಗೆ ಸ್ವಂತ ಮಗು ಇರೋದಿಲ್ಲ. ಇದರಿಂದ ಡೇವಿಡ್ ಇವಳಿಗೆ ಸಮಾಧಾನದ ಮಾತುಗಳನ್ನೇ ಹೇಳ್ತಾ ಒಂದು ಜಾಗಕ್ಕೆ ಬಂದು ತಲುಪ್ತಾನೆ. ಆಗ್ಲೇ ಮೈಗೆಲ್ಲ ಬೆಂಕಿ ಹತ್ಕೋತಲ್ಲ ಜೋ, ಅವನು ಇಲ್ಲೇ ಇರ್ತಾನೆ. ಇವನ ಬಾಡಿ ಅರ್ಧಂಬರ್ಧ ಬೆಂದೋಗಿರುತ್ತೆ. ಇದರ ನೋವನ್ನ ತಡ್ಕೊಳ್ಳೋದಕ್ಕಾಗದೆ ನನಗೆ ಗನ್ ಕೊಡಿ ಸತ್ತೋಗ್ತೀನಿ, ಇಲ್ಲಂತಂದ್ರೆ ನೀವೇ ನನ್ನ ಸಾಯಿಸ್ಬಿಡಿ ಅಂತ ಅಂಗಲಾಚಿ ಬೇಡ್ಕೋತಿರ್ತಾನೆ. ಆದ್ರೆ ಇದಕ್ ಮಾತ್ರ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಅದೇ ಸಮಯಕ್ಕೆ ಈ ಕಡೆ ಅಮೆಂಡಾ ನೋಡ್ತಾಳೆ, ಇವ್ರ ಜೊತೆ ಇದ್ದಂತ ಹ್ಯಾಟಿ ಅನ್ನೊಬ್ರು ಲೇಡಿ ಇವರ ಮೆಡಿಸಿನ್ ಗಳು ಖಾಲಿಯಾಗಿ ತೀರೋಗಿರ್ತಾರೆ. ಹಾಗೆ ಡೇವಿಡ್ ಕೂಡ ಇವನ ಫ್ರೆಂಡ್ ಆಲಿ ಹಾಗೆ ಒಂದಷ್ಟು ಜನರ ಹತ್ರ ಬಂದು ಹೇಳ್ತಿರ್ತಾನೆ ಜೋನ ಬಾಡಿ ಬೆಂದೋಗಿರೋದ್ರಿಂದ ಅದ್ರ ನೋವನ್ನ ಅವನು ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಅವನ್ನ ನಾವು ಉಳಿಸ್ಕೊಳ್ಬೇಕು, ಕಳ್ಕೋಬಾರ್ದು ಅಂತಂದ್ರೆ ಹೊರಗಡೆ ಹೋಗಿ ಮೆಡಿಸನ್ ಹಾಗೆ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಗೊಂಡ್ ಬರ್ಬೇಕು ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಸೂಪರ್ ಮಾರ್ಕೆಟ್ ನ ಪಕ್ಕದಲ್ಲೇ ಮೆಡಿಕಲ್ ಇರುತ್ತೆ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಮೆಂಡಾ ಬಂದು ಹ್ಯಾಟಿ ಸತ್ತೋಗಿರುವಂತ ವಿಷಯನ ಹೇಳ್ತಾಳೆ. ಇದರಿಂದ ಇವರೆಲ್ಲರೂ ಹ್ಯಾಟಿಯ ಡೆಡ್ ಬಾಡಿನ ಸ್ಟೋರ್ ರೂಮ್ ಗೆ ತಗೊಂಡ್ ಬಂದು ಇಡ್ತಾರೆ. ಆಗ ಡೇವಿಡ್ ಹೇಳ್ತಿರ್ತಾನೆ ನಾವು ಆದಷ್ಟು ಬೇಗ ಹೊರಗಡೆ ಹೋಗಿ ಮೆಡಿಸನ್ ತಗೊಂಡ್ ಬರ್ಬೇಕು, ಅದಾದ್ಮೇಲೆ ಈ ಜಾಗದಿಂದಾನೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಬೇಕು. ನಾನು ನನ್ನ ದೊಡ್ಡ ಕಾರನ್ನ ತಂದಿದ್ದೀನಿ, ನಾವೆಲ್ಲರೂ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ. ಆದ್ರೆ ಇದಕ್ಕೆ ಅಮೆಂಡಾ ಮಾತ್ರ ಒಪ್ಕೊಳ್ತಿರೋದಿಲ್ಲ. ಸ್ಟೋರ್ ನಲ್ಲಿರುವಂತ ಜನರನ್ನೆಲ್ಲರನ್ನು ಬಿಟ್ಟು ನಾವು ಮಾತ್ರ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ. ಆದ್ರೆ ಡೇವಿಡ್ ಇವಳಿಗೆ ಅರ್ಥ ಮಾಡಿಸ್ತಿರ್ತಾನೆ ನಾವಿನ್ನು ಎಷ್ಟೊತ್ತು ಈ ಸ್ಟೋರ್ ನ ಒಳಗಡೆನೆ ಇರೋದು, ಏನು ಮಾಡ್ತಿ ಇಲ್ಲಿ ಬಚ್ಚಿಟ್ಕೊಂಡಿರೋ ಬದಲು ಹೊರಗಡೆ ಹೋಗೋದಕ್ಕೆ ಏನಾದ್ರೂ ಮಾಡ್ಬೇಕು ಅಂತ. ಆದ್ರೆ ಅದಕ್ಕಿಂತ ಮೊದಲು ಇವರ ಪ್ರಿಫರೆನ್ಸ್ ಏನು ಅಂತಂದ್ರೆ ಹೊರಗಡೆ ಹೋಗಿ ಮೆಡಿಸನ್ ತಗೊಂಡ್ ಬರೋದು. ಆದ್ರೆ ಬಿಲ್ಲಿ ಡೇವಿಡ್ ನ ತಡಿತಿರ್ತಾನೆ, ನೀವು ಹೊರಗಡೆ ಹೋಗ್ಬೇಡಿ, ಆ ಮಾನ್ಸ್ಟರ್ಸ್ ಗಳು ನಿಮ್ಮನ್ನ ತಿನ್ಬಿಟ್ರೆ ನಾನು ಏನ್ ಮಾಡ್ಲಿ ಅಂತ. ಆಗ ಇವನು ಕೂಡ ಬಿಲ್ಲಿಗೆ ಧೈರ್ಯ ಹೇಳ್ತಿರ್ತಾನೆ ನನ್ಗೇನು ಆಗೋದಿಲ್ಲ, ಮತ್ತೆ ಬಂದೇ ಬರ್ತೀನಿ ಅಂತ. ಹಾಗೆ ಬಿಲ್ಲಿನ ಅಮೆಂಡಾ ಹತ್ರ ಬಿಟ್ಟು ಅಕಸ್ಮಾತ್ ನಾನೇನಾದ್ರೂ ವಾಪಸ್ ಬಂದಿಲ್ಲ ಅಂತಂದ್ರೆ ನನ್ ಮಗನ್ ಕರ್ಕೊಂಡು ಸೇಫ್ ಆಗಿರುವಂತ ಜಾಗಕ್ಕೆ ಹೊಟ್ಟೋಗು ಅಂತ ಇವನ ಕಾರಿನ ಕೀನು ಕೂಡ ಕೊಟ್ಬಿಡ್ತಾನೆ. ನಂತರ ಡೇವಿಡ್ ಹಾಗೆ ಇವನ ಟೀಮ್ ನವರೆಲ್ಲ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇಲ್ಲೇ ಇದ್ದಂತ ಮಿಸಸ್ ಕಾರ್ಮೆಡಿ ಬಂದು
ಬಂದು ಇವ್ರನ್ನ ತಡಿತಿರ್ತಾಳೆ. ನೀವೆಲ್ಲರೂ ದೇವರ ವಿರುದ್ಧ ಹೋಗ್ತಿದ್ದೀರಾ, ಹೊರಗಡೆ ಹೋದ್ರೆ ಸಾಯ್ತೀರಾ ಅಂತ. ಆದ್ರೆ ಇವಳ ಮಾತನ್ನ ಕೇಳೋಕಾಗದೆ ಇಲ್ಲೇ ಇದ್ದಂತ ವಯಸ್ಸಾಗಿರುವಂತ ಲೇಡಿ ಇರಿನಾ ಒಂದು ವಸ್ತುವಿಂದ ಇವಳಿಗೆ ಹೊಡೆದು ಸುಮ್ನಿರೋದಕ್ಕೆ ಹೇಳ್ತಿರ್ತಾಳೆ. ಅಷ್ಟೇ ಅಲ್ಲದೆ ಇರಿನಾ ಕೂಡ ಡೇವಿಡ್ ನ ಟೀಮ್ ನವರ ಜೊತೆ ಮೆಡಿಕಲ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ನಂತರ ಡೇವಿಡ್ ಇವನ ಟೀಮ್ ನ ಕರ್ಕೊಂಡು ಸ್ಟೋರ್ ಇಂದ ಹೊರಗಡೆ ಬರ್ತಾನೆ. ಇವರ ಅದೃಷ್ಟಕ್ಕೆ ಯಾವುದೇ ತರದ ಮಾನ್ಸ್ಟರ್ಸ್ ಗಳು ಇವರಿಗೆ ಇಲ್ಲಿ ಕಾಣಿಸೋದಿಲ್ಲ. ಇದರಿಂದ ಇವರು ಹೀಗೆ ಸಾಕ್ತಾ ಹೇಗೋ ಮಾಡಿ ಮೆಡಿಕಲ್ ಹತ್ರ ಬಂದು ತಲುಪ್ತಾರೆ. ಇದಾದ್ಮೇಲೆ ಇವರು ಮೆಡಿಕಲ್ ನ ಒಳಗಡೆ ಬಂದು ಮೆಡಿಸನ್ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಇವರಿಗೆ ಬೇಕಾಗಿರುವಂತ ಮೆಡಿಸಿನ್ಸ್ ಗಳು ಸಿಗ್ತಾವೋ ಅವುಗಳನ್ನ ತಗೊಂಡು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಏನೋ ವಿಚಿತ್ರವಾಗಿರುವಂತ ಶಬ್ದ ಇವರಿಗೆ ಕೇಳಿಸುತ್ತೆ. ಆದ್ರಿಂದ ಏನಿರ್ಬೋದು ಅಂತ ಬರ್ತಿರುವಂತ ಶಬ್ದನ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಸ್ಪೈಡರ್ಸ್ ಗಳ ಬಲೆಯಲ್ಲಿ ಒಂದಷ್ಟು ಡೆಡ್ ಬಾಡಿಗಳು ಇರ್ತವೆ. ಆದ್ರೆ ಇದರಲ್ಲಿ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಜೀವಂತವಾಗಿ ಇರ್ತಾನೆ. ಆದ್ರಿಂದ ಇವರು ಅವನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗೋಗಿರುತ್ತೆ. ಯಾಕೆಂತಂದ್ರೆ ವ್ಯಕ್ತಿಯ ಬಾಡಿ ಒಳಗಡೆ ಒಂದು ಸ್ಪೈಡರ್ ಮೊಟ್ಟೆಗಳನ್ನ ಇಟ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ದೊಡ್ಡ ದೊಡ್ಡ ಸ್ಪೈಡರ್ಸ್ ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಸ್ಪೈಡರ್ಸ್ ಗಳ ಬಲೆ ಆಸಿಡ್ ನ ರೀತಿ ಇರುತ್ತೆ. ಇದರಿಂದ ಅಟ್ಯಾಕ್ ಮಾಡ್ತಿದ್ದಂಗೆನೆ ಒಬ್ಬ ವ್ಯಕ್ತಿಯ ಕಾಲೇ ಕಟ್ ಆಗ್ಬಿಡುತ್ತೆ. ಅಷ್ಟಲ್ಲದೆ ಆಗ್ಲೇ ವ್ಯಕ್ತಿಯ ಬಾಡಿ ಒಳಗಡೆ ಮೊಟ್ಟೆನ ಇಟ್ಬಿಟ್ಟಿದ್ವಲ್ಲ, ಆ ಮೊಟ್ಟೆಗಳನ್ನ ಹೊಡ್ಕೊಂಡು ಸಾವಿರಾರು ಸ್ಪೈಡರ್ ಗಳು ಹೊರಗಡೆ ಬಂದ್ಬಿಡ್ತವೆ. ಇದರಿಂದ ಇವರೆಲ್ಲರೂ ಮುಂದೆ ಸಿಕ್ತಂತ ಸ್ಪೈಡರ್ ಗಳ ಜೊತೆ ಫೈಟ್ ಅನ್ನ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಇಲ್ಲೂ ಕೂಡ ತುಂಬಾ ಜನ ಸತ್ತೋಗ್ತಾರೆ. ಆದ್ರೂ ಕೂಡ ಉಳ್ಕೊಂಡಿರೋಂತ ಜನರು ತುಂಬಾ ಕಷ್ಟಪಟ್ಟು ಮತ್ತೆ ಸ್ಟೋರ್ ಗೆ ಬಂದು ತಲುಪ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ತೋರಿಸ್ತಾರೆ ಇವರೆಲ್ಲರಿಗೂ ಇವರ ಜೊತೆ ಮೆಡಿಕಲ್ ನಲ್ಲಿ ಆಗಿದ್ದನ್ನ ಇನ್ನೂ ಕೂಡ ನಂಬೋದಕ್ಕಾಗ್ತಿರೋದಿಲ್ಲ. ಅದಕ್ಕೆ ಇಲ್ಲೆಲ್ಲ ಏನ್ ನಡೀತಿದೆ, ಆ ಮಿಸ್ಟ್ ಎಲ್ಲಿಂದ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಜೆಸೆಪ್ ಹತ್ರ ಹೋಗ್ಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಯಾಕೆಂತಂದ್ರೆ ಜೆಸೆಪ್ ಒಬ್ಬ ಸೋಲ್ಜರ್ ಆಗಿರೋದ್ರಿಂದ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಗೊತ್ತಿರುತ್ತೆ ಅಂತ. ಹೀಗೆ ಹೋಗ್ತಿರ್ಬೇಕಾದ್ರೂ ನೋಡ್ತಾರೆ ಇಷ್ಟೊತ್ತಿಲಿರುವಂತ ಜನರೆಲ್ಲರೂ ಮಿಸಸ್ ಕಾರ್ಮೆಡಿ ಹೇಳ್ದಂಗೆ ಕೇಳೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಜಿಮ್ ಕೂಡ ಅವಳ ಮಾತನ್ನ ನಂಬ್ತಿರ್ತಾನೆ. ಯಾಕೆಂತಂದ್ರೆ ಆಗ್ಲೇ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಒಂದು ಹುಳ ಮಾತ್ರ ಕಾರ್ಮೆಡಿಗೆ ಏನು ಮಾಡದೆ ಹೊಟ್ಟೋಯ್ತಲ್ಲ. ಆದ್ರಿಂದ ಕಾರ್ಮೆಡಿ ಹೇಳ್ತಿರೋದೇ ನಿಜ, ದೇವ್ರ ಇದನ್ನೆಲ್ಲ ಮಾಡ್ತಿರೋದು ಅಂತ ಎಲ್ಲರೂ ನಂಬ್ಕೋತಿರ್ತಾರೆ. ಆದ್ರೆ ಡೇವಿಡ್ ಹಾಗೆ ಇವನ ಜೊತೆ ಇರುವಂತ ಜನರು ಮಾತ್ರ ಇದನ್ನ ನಂಬದೆ ಅಲ್ಲಿಂದ ಜೆಸೆಪ್ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ನೋಡಿದ್ರೆ ಇವನ ಇಬ್ರು ಸೋಲ್ಜರ್ ಫ್ರೆಂಡ್ಸ್ ಗಳು ಇರೋದೇ ಇಲ್ಲ. ಅವರು ಎಲ್ಲೋಗಿದ್ದಾರೆ ಅಂತ ಜೆಸೆಪ್ಗೂ ಕೂಡ ಗೊತ್ತಿರೋದಿಲ್ಲ. ಯಾಕೆಂತಂದ್ರೆ ಇವನು ಕೂಡ ಡೇವಿಡ್ ಹಾಗೆ ಅವನ ಟೀಮ್ ನವರ ಜೊತೆ ಮೆಡಿಕಲ್ ಗೆ ಬಂದಿದ್ದ. ಅದಕ್ಕೆ ಅವರಿಬ್ಬರನ್ನ ಹುಡ್ಕೋದಕ್ಕೆ ನಾವು ನಿನ್ಗೆ ಸಹಾಯ ಮಾಡ್ತೀವಿ, ಅದ್ರ ಬದಲಾಗಿ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ನೀನ್ ನಮ್ಗೆ ಹೇಳ್ಬೇಕು ಅಂತ ಹೇಳ್ತಾರೆ. ಇದರಿಂದ ಇವರೆಲ್ಲರೂ ಆ ಇಬ್ರು ಸೋಲ್ಜರ್ಸ್ ಗಳನ್ನ ಹುಡ್ಕೋದಕ್ಕೆ ಶುರು ಮಾಡಿದಾಗ ದೂರದಲ್ಲಿ ನಿಂತ್ಕೊಂಡು ಜಿಮ್ ಕೂಡ ಇದನ್ನೆಲ್ಲ ನೋಡ್ತಿರ್ತಾನೆ. ಯಾವಾಗ ಇವರೆಲ್ಲರೂ ಅವರಿಬ್ಬರನ್ನ ಹುಡುಕ್ತಾ ಸ್ಟೋರ್ ರೂಮ್ ಗೆ ಬಂದು ನೋಡ್ತಾರೋ ಇಲ್ಲೆಲ್ಲ ನಡೀತಿರೋದನ್ನ ನೋಡಿ ಹೆದರ್ಕೊಂಡು ಅವರಿಬ್ರು ಅವರ ಪ್ರಾಣನ ತಕೋಬಿಟ್ಟಿರ್ತಾರೆ. ಇದರಿಂದ ಎಲ್ಲರೂ ಕೋಪದಿಂದ ಕೇಳ್ತಿರ್ತಾರೆ ಇಲ್ಲೆಲ್ಲ ಏನ್ ನಡೀತಿದೆ ಹೇಳು ಅಂತ. ಅದೇ ಸಮಯಕ್ಕೆ ಜಿಮ್ ಇಲ್ಲಿಗೆ ಬಂದು ಜೆಸೆಪ್ ನ ಹೇಳ್ಕೊಂಡು ಎಲ್ಲಾ ಜನರ ಮುಂದೆ ಬಂದು ಹೇಳ್ತಿರ್ತಾನೆ ಈ ಜಾಗದಲ್ಲೆಲ್ಲ ಏನ್ ನಡೀತಿದೆ ಅಂತ ಇವನಿಗೆ ಗೊತ್ತಿದೆ ಅಂತ. ಇದರಿಂದ ಮಿಸಸ್ ಕಾರ್ಮೆಡಿ ನ್ಯಾಯ ಮಾಡೋದಕ್ಕೆ ಅಂತ ಮುಂದೆ ಬರ್ತಾಳೆ. ಇದನ್ನೆಲ್ಲ ನೋಡಿ ಜೆಸೆಪ್ ಕೂಡ ತುಂಬಾನೇ ಹೆದರ್ಕೊಂಡು ಇವರಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಡೇವಿಡ್ ನ ಮನೆ ಹತ್ರ ಇರುವಂತ ಬೆಟ್ಟಗಳ ಹತ್ರ ಮತ್ತೊಂದು ಡೈಮೆನ್ಷನ್ ನ ಅಂದ್ರೆ ಮತ್ತೊಂದು ಪ್ರಪಂಚದ ಪೋರ್ಟಲ್ ಓಪನ್ ಆಗಿ ಏಲಿಯನ್ಸ್ ಗಳು ಹೊರಗಡೆ ಬರ್ತಿದ್ದು ಅದ್ರ ಮೇಲೆ ಸೈಂಟಿಸ್ಟ್ ಗಳು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರು. ಆದ್ರೆ ಈಗ ನೋಡಿದ್ರೆ ಅಲ್ಲಿಂದ ತುಂಬಾ ದೊಡ್ಡ ದೊಡ್ಡ ಏಲಿಯನ್ಸ್ ಗಳು ಬರ್ತಿದಾವೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನಾನೊಬ್ಬ ಸೋಲ್ಜರ್ ಬರೀ ನನ್ನ ಕೆಲಸನ ಮಾಡ್ತಿದ್ದೆ ಅಷ್ಟೇ, ಏನೇ ತಪ್ಪಿದ್ರು ಅದೆಲ್ಲ ಸೈಂಟಿಸ್ಟ್ ಗಳದ್ದು ಅಂತ. ಆದ್ರೆ ಮಿಸಸ್ ಕಾರ್ಮೆಡಿ ಮಾತ್ರ ಇದ್ರಲ್ಲಿ ನಿಂದು ಕೂಡ ತಪ್ಪಿದೆ, ನೀನು ಕೂಡ ದೇವರ ವಿರುದ್ಧ ಹೋಗಿದ್ಯಾ ಅಂತ ಹೇಳಿ ಎಲ್ಲಾ ತಪ್ಪನ್ನೇ ಇವನ ಮೇಲೆನೆ ಹಾಕ್ಬಿಡ್ತಾಳೆ. ಡೇವಿಡ್ ಹಾಗೆ ಅವನ ಟೀಮ್ ನವರಿಗೂ ಕೂಡ ಜೆಸೆಪ್ ನ ಕಾಪಾಡೋದಕ್ಕಾಗ್ತಿರೋದಿಲ್ಲ. ಹಾಗೆ ಇಲ್ಲಿರುವಂತ ಜನರು ಮಿಸಸ್ ಕಾರ್ಮೆಡಿಯ ಮಾತನ್ನ ಕೇಳ್ತಾ ಮೂಢನಂಬಿಕೆಯಲ್ಲಿ ಎಷ್ಟು ಕುರುಡರಾಗೋಗಿರ್ತಾರೆ ಅಂತಂದ್ರೆ ಜೆಸೆಪ್ಗೆ ಚುಚ್ಚಿ ಇವನನ್ನ ಸಾಯಿಸಿ ಅಲ್ಲಿಂದ ಸೀದಾ ಕರ್ಕೊಂಡ್ ಬಂದು ಹೊರಗಡೆ ಬಿಸಾಕ್ಬಿಡ್ತಾರೆ. ಆಗ ಇಲ್ಲಿಗೆ ಒಂದು ಭಯಂಕರವಾಗಿರುವಂತ ಮಾನ್ಸ್ಟರ್ ಬಂದು ಜೆಸೆಪ್ ನ ಎಳ್ಕೊಂಡು ಹೊಟ್ಟೋಗುತ್ತೆ. ನಂತರ ಇದೇ ಭಯದಲ್ಲಿ ಎಲ್ಲರೂ ಮಲಗಿರ್ಬೇಕಾದ್ರೆ ಬಿಲ್ಲಿ ಇವನ ತಂದೆ ಡೇವಿಡ್ ಹತ್ರ ಒಂದು ಪ್ರಾಮಿಸ್ ಅನ್ನ ಮಾಡಿಸ್ಕೊತಾನೆ. ಆ ಮಾನ್ಸ್ಟರ್ಸ್ ಗಳು ನನ್ನ ತಿಂದೇ ಇರೋ ರೀತಿ ನೀವು ನೋಡ್ಕೋಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಂಡು ಪ್ರಾಮಿಸ್ ಅನ್ನ ಮಾಡ್ತಾನೆ. ನಂತರ ಮಾರನೇ ದಿನ ಡೇವಿಡ್ ಹಾಗೆ ಇವನ ಟೀಮ್ ನವರೆಲ್ಲ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಯಾಕೆಂತಂದ್ರೆ ಮಿಸಸ್ ಕಾರ್ಮೆಡಿಯ ಮಾತನ್ನ ಕೇಳ್ಕೊಂಡು ಇಲ್ಲಿರುವಂತ ಜನರೆಲ್ಲರೂ ಎಷ್ಟು ಡೇಂಜರ್ಸ್ ಆಗಿದ್ದಾರೆ ಅಂತ ನೆನ್ನೆನ ನೋಡಿದ್ರು. ಅದಕ್ಕೆ ಇನ್ನು ಜಾಸ್ತಿ ರಿಸ್ಕ್ ಅನ್ನ ತಗೊಳ್ಳೋದ್ ಬೇಡ ಅಂತ ನಿಧಾನವಾಗಿ ಇವರು ಹೊರಗಡೆ ಹೋಗೋದಕ್ಕೆ ನೋಡಿದ್ರೆ ಮಿಸಸ್ ಕಾರ್ಮೆಡಿ ಡೋರ್ ಹತ್ರನೇ ನಿಂತಿರ್ತಾಳೆ. ನಾವು ಹೊರಗಡೆ ಹೋಗ್ಬೇಕು, ದಾರಿ ಬಿಡು ಅಂತ ಹೇಳಿದ್ರು ಇವಳು ಬಿಡ್ತಿರೋದಿಲ್ಲ. ನೀವು ಹೊರಗಡೆ ಹೋಗೋದು ದೇವರ ವಿರುದ್ಧ ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಇವಳ ಮಾತನ್ನ ಕೇಳುವಂತ ಜನರೆಲ್ಲರೂ ಡೇವಿಡ್ ಹಾಗೆ ಇವನ ಟೀಮ್ ಅನ್ನ ಸುತ್ತುವರೆದು ಬಿಡ್ತಾರೆ. ನಂತರ ಈ ಮಿಸಸ್ ಕಾರ್ಮೆಡಿ ಎಲ್ಲರೂ ನಂಬೋಕ್ ಆಗದಿರುವಂತ ಒಂದು ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾಳೆ. ದೇವರು ಇದನ್ನೆಲ್ಲ ನಿಲ್ಲಿಸಬೇಕು, ದೇವರ ಕೋಪ ತಣ್ಣಗಾಗ್ಬೇಕು ಅಂತಂದ್ರೆ ಒಂದು ಮುಗ್ಧ ಮನಸ್ಸಿರುವಂತ ಇನೋಸೆಂಟ್ ಮಗುನ ಬಲಿ ಕೊಡ್ಬೇಕು. ಡೇವಿಡ್ ನಿನ್ನ ಮಗನ್ನ ಕೊಡು, ನಾವು ಬಲಿ ಕೊಡ್ಬೇಕು ಅಂತ. ಇದನ್ನ ಕೇಳಿ ಡೇವಿಡ್ ತುಂಬಾ ಗಾಬರಿಯಾಗಿ ಅವರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ನಿಂತ್ಕೋತಾನೆ. ಆದ್ರೆ ಮಿಸಸ್ ಕಾರ್ಮೆಡಿ ಮಾತ್ರ ಇವರನ್ನ ಬಿಡ್ತಾನೆ ಇರೋದಿಲ್ಲ, ಮತ್ತೆ ಮಗುನ ಕೊಡು ಅಂತ ಹೇಳ್ತಿರ್ತಾಳೆ. ಆಗ ಇಲ್ಲೇ ಇದ್ದಂತ ಆಲಿ ಬಂದು ಅವಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದರಿಂದ ಜನರೆಲ್ಲರೂ ಹೆದರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಿದ್ದಂಗೆನೆ ಇದೇ ಟೈಮ್ ಅನ್ನು ಉಪಯೋಗಿಸ್ಕೊಂಡು ಇವರೆಲ್ಲರೂ ಹೊರಗಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೊರಗಡೆ ಬಂದು ನೋಡಿದ್ರೆ ಎಲ್ಲಾ ಕಡೆ ಮಂಜು, ಏನು ಕಾಣ್ತಿರೋದಿಲ್ಲ. ಅದೇ ಸಮಯಕ್ಕೆ ಆಲಿ ಹೇಗೋ ಮಾಡಿ ಡೇವಿಡ್ ನ ಕಾರನ್ನ ಹುಡುಕ್ತಾನೆ. ಆದ್ರೆ ಹಿಂದೆಯಿಂದ ಒಂದು ಏಲಿಯನ್ ಬಂದು ಅವನನ್ನ ಸಾಯಿಸ್ತಿದ್ದಂಗೆನೆ
ಅವನ ಕೈಯಲ್ಲಿದ್ದಂತ ಗನ್ ಬಂದು ಕಾರಿನ ಮೇಲೆ ಬೀಳುತ್ತೆ. ಹಾಗೆ ಸ್ವಲ್ಪ ಜನ ಡೇವಿಡ್ ಇಂದ ಸ್ವಲ್ಪ ದೂರ ಹೊಟ್ಟೋಗಿರ್ತಾರೆ. ಹಾಗೆ ಉಳಿದವರು ಕಾರಿನ ಒಳಗಡೆ ಬಂದು ಕುಂತ್ಕೊಂಡು ಮಿಕ್ತವ್ರು ಬರ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಏಲಿಯನ್ಸ್ ಗಳು ಅವರೆಲ್ಲರನ್ನೂ ಸಾಯಿಸ್ಬಿಟ್ಟಿರ್ತವೆ. ನಂತರ ಡೇವಿಡ್ ಕಾರ್ನ ಮೇಲಿರುವಂತ ಗನ್ ಅನ್ನು ನೋಡಿ ಅದನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅದೇ ಸಮಯಕ್ಕೆ ಒಂದು ಸ್ಪೈಡರ್ ಬಂದ್ಬಿಡುತ್ತೆ. ಅಷ್ಟರಲ್ಲಿ ಇವನು ಒಳಗಡೆ ಬಂದಿದ್ರಿಂದ ಅದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ಇದರಿಂದ ಕಾರ್ನಲ್ಲಿರುವಂತ ಡೇವಿಡ್, ಬಿಲ್ಲಿ, ಅಮೆಂಡಾ, ಇರಿನಾ ಹಾಗೆ ಡ್ಯಾನ್ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ನಿಧಾನವಾಗಿ ಇಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಸ್ಟೋರ್ ನಲ್ಲಿರುವಂತ ಜನರು ಕೂಡ ನೋಡ್ತಿರ್ತಾರೆ. ಅಲ್ಲಿಂದ ಯಾವಾಗ ಡೇವಿಡ್ ಕಾರನ್ನ ಇವನ ಮನೆ ಹತ್ರ ಕರ್ಕೊಂಡ್ ಬರ್ತಾನೋ ಆಗ ಇವನಿಗೆ ಗೊತ್ತಾಗುತ್ತೆ ಇವನ ಹೆಂಡತಿ ಆಗಿರುವಂತ ಸ್ಟೆಫ್ ಕೂಡ ಈಗ ಬದುಕಿಲ್ಲ ಅಂತ. ಇದರಿಂದ ಇವನಿಗೆ ತುಂಬಾ ದುಃಖ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಇವನಿಗೆ ಸಮಾಧಾನ ಮಾಡ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಒಂದು ಸೇಫ್ ಆಗಿರುವಂತ ಜಾಗನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಏಲಿಯನ್ಸ್ ಗಳು ಬರೀ ಸ್ಟೋರ್ ನ ಮಾತ್ರ ಅಲ್ಲ ಇಡೀ ಟೌನ್ ಅನ್ನೇ ನಾಶ ಮಾಡ್ಬಿಟ್ಟಿದಾವೆ ಅಂತ. ಆದ್ರೆ ಕಾರ್ನಲ್ಲಿ ಇವರು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ತುಂಬಾನೇ ದೊಡ್ಡದಾಗಿರುವಂತ ಒಂದು ಏಲಿಯನ್ ರೋಡ್ ಅನ್ನ ಕ್ರಾಸ್ ಮಾಡ್ತಿರುತ್ತೆ. ಈ ಏಲಿಯನ್ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ಇವರ ಕಾರು ಒಂದು ಇರುವೆ ರೀತಿ ಕಾಣಿಸ್ತಿರುತ್ತೆ. ಸರಿ ಅಂತ ಇವರು ಮುಂದೆ ಸಾಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕಾರಿನ ಫ್ಯೂಲ್ ಕೂಡ ಖಾಲಿ ಆಗೋಗುತ್ತೆ. ಆದ್ರಿಂದ ಇವ್ರ ಹತ್ರ ಈಗ ಬೇರೆ ದಾರಿ ಉಳಿದಿರೋದಿಲ್ಲ. ಹೇಗಿದ್ರು ಆ ಏಲಿಯನ್ಸ್ ಗಳಿಂದ ಸತ್ತೇ ಸಾಯ್ತೀವಿ, ಅದ್ರ ಬದಲು ನಮ್ಮ ಹತ್ರ ಈಗ ಗನ್ ಇದೆ, ನಾವೇನೇ ಶೂಟ್ ಮಾಡ್ಕೊಂಡು ಅದಕ್ಕಿಂತ ಮುಂಚೆನೆ ಸತ್ತು ಹೋಗ್ಬೇಕು ಅಂತ. ಆದ್ರೆ ಗನ್ ಅಲ್ಲಿ ಇರೋದೇ 4 ಬುಲೆಟ್ಗಳು, ಇವ್ರು ಬೇರೆ 5 ಜನ ಇದ್ದಾರೆ. ಇಷ್ಟೊತ್ತಿಗೆ ಎಲ್ಲರ ಕಣ್ಣಲ್ಲಿ ನೀರು ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ನಮ್ಗೆ ತೋರಿಸ್ತಾರೆ ಕಾರ್ ನಲ್ಲಿ 4 ಬುಲೆಟ್ಗಳು ಫೈರ್ ಆಗ್ತವೆ. ನೋಡಿದ್ರೆ ಡೇವಿಡ್ ಇವನ ಮಗನ್ನು ಕೂಡ ಸೇರಿಸಿ ಮಿಕ್ಕ 3 ಜನರನ್ನು ಕೂಡ ಸಾಯಿಸ್ಬಿಟ್ಟಿರ್ತಾನೆ. ಇದರಿಂದ ಇವನಿಗೆ ತುಂಬಾ ದುಃಖ ಆಗಿ ಕಿರುಚ್ತಾ ಅಲ್ಲಿಂದ ಹೊರಗಡೆ ಬರ್ತಾನೆ. ಯಾಕೆಂತಂದ್ರೆ ಬುಲೆಟ್ ಇಲ್ವಲ್ಲ, ಏಲಿಯನ್ಸ್ ಕಡೆ ನನ್ನ ಸಾಯಿಸ್ಲಿ ಅಂತ. ಆದ್ರೆ ಅದೇ ಸಮಯಕ್ಕೆ ಇವನ ಕಡೆಗೆ ಏನೋ ಬರ್ತಿರೋ ರೀತಿ ಇವನಿಗೆ ಅನ್ಸುತ್ತೆ. ನೋಡಿದ್ರೆ ಮಿಲಿಟರಿ ಅವರು ಟ್ಯಾಂಕ್ ಅನ್ನ ತಗೊಂಡು ಇಲ್ಲಿಂದ ಹೋಗ್ತಿರ್ತಾರೆ. ಅಷ್ಟೇ ಅಲ್ಲದೆ ತುಂಬಾ ಜನರನ್ನ ಕಾಪಾಡಿರ್ತಾರೆ. ಆ ಜನರಲ್ಲಿ ಮೆಲಿಸಾ ಕೂಡ ಇರ್ತಾಳೆ. ಈ ಮೆಲಿಸಾ ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ಸ್ಟೋರ್ ನಲ್ಲಿ ನನ್ನ ಮಕ್ಕಳು ನನಗೋಸ್ಕರ ಮನೆಯಲ್ಲಿ ಕಾಯ್ತಿರ್ತಾರೆ ಅಂತ ಹೇಳಿ ಒಬ್ಳೆ ಹೊರಗಡೆ ಹೊಟ್ಟೋದ್ಲಲ್ಲ ಅವಳೇನೆ, ಅಂದ್ರೆ ಇವಳು ಸರ್ವೈವ್ ಆಗಿದ್ಲು ಅಂತ. ಅಷ್ಟೇ ಅಲ್ಲದೆ ಮಿಲಿಟರಿ ಅವರು ಆ ಏಲಿಯನ್ಸ್ ಗಳನ್ನೆಲ್ಲ ಸಾಯಿಸಿ ಟೌನ್ ನ ಕ್ಲೀನ್ ಮಾಡ್ತಿರ್ತಾರೆ. ಇದರಿಂದ ಇವನಿಗೆ ತುಂಬಾನೇ ದುಃಖ ಆಗೋಗುತ್ತೆ. ಸ್ವಲ್ಪ ಹೊತ್ತು ನಾನು ಕಾಯ್ಬೇಕಾಗಿತ್ತು ಅಂತ ಹೀಗೆ ಇವನು ದುಃಖ ಪಡ್ತಿರ್ತಾನೆ. ಅಲ್ಲಿಗೆ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಡೇವಿಡ್ ನ ಮಗನ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.